ನಮ್ಮ ಗಿಫ್ಟ್ ಗಸಗಸೆ ಕೊಳ್ಳಿ ಅಂದ್ರೆ ಈ ಮನುಷ್ಯಂಗೆ ತಾರಲ್ಲ ಏರೋಪ್ಲೇನ್ ಗಿಫ್ಟ್ ಮಾಡಿದ್ರು ಈ ಮನುಷ್ಯ ಹಿಂಗೆ ನೀನ್ ನನ್ಗೆ ಇದು ಕೊಟ್ಟೆ, ನಾನ್ ನಿಂಗೆ ಇದು ಕೊಟ್ಟೆ. We are going out on a date. ಇಬ್ರೆ ನಮ್ ಚಿನ್ನಮ್ಮ ಹುಟ್ಟದಾಗಿಂದ ಫಾರ್ ದ ವೆರಿ ಫಸ್ಟ್ ಟೈಮ್ ನಾವಿಬ್ರೆ ಹೊರಗಡೆ ಹೋಗ್ತಾ ಇರೋದು. ಆಕ್ಚುಲಿ ಲಾಸ್ಟ್ ವೀಕ್ ಅನ್ಸುತ್ತಲ್ವಾ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ. ಬಟ್ ಅವತ್ತು ಪಾಪುಗೆ ಸ್ವಲ್ಪ ಲೂಸ್ ಮೋಷನ್ ಆದಂಗಿತ್ತು, ಸರಿ ಬೇಡ ಅಂತ. ಅಬಿಗೆ ಆಕ್ಚುಲಿ ಇವಾಗ್ಲೂ ಇಷ್ಟ ಇಲ್ಲ, ಕರ್ಕೊಂಡೋಗ್ಬಿಡೋಣ ಕಣೆ ಬಿಟ್ಟೋಗಕ್ ಮನ್ಸು ಬರ್ತಾ ಇಲ್ಲ ಅಂದ. ಬಟ್ ಒಂದು ಅಲ್ಲಿ DJ ಇರುತ್ತೆ ಆಯ್ತಾ, ಸೊ ಅವಳಿಗೂ ಕಂಫರ್ಟಬಲ್ ಇರಲ್ಲ ಆ್ಯಂಡ್ ತುಂಬ ಕ್ರೌಡ್ ಇರುತ್ತೆ. ಸೊ ಅವಳಿಗೆ ಅನ್ಕಂಫರ್ಟಬಲ್ ಆಗುತ್ತೆ. ನಮ್ಗಾಗೋದಕ್ಕಿಂತ ನಮಗೂ ಆಬ್ವಿಯಸ್ಲಿ ಅವಳನ್ನ ಹ್ಯಾಂಡಲ್ ಮಾಡೋದೆಲ್ಲ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಜೊತೆ ಅವಳಿಗಿದ್ದು ಅನ್ಕಂಫರ್ಟಬಲ್. ಮನೇಲಾದ್ರೆ ಆರಾಮಾಗಿ ಅವಳು ಆಟ ಆಡ್ಕೊಂಡಿರ್ತಾಳೆ. ಇವಾಗಂತೂ ಅವಳು ಓಡಾಡಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳು ನಾವು ಎತ್ಕೊಂಡ್ರೆ ಅವಳಿಗೆ ಇಷ್ಟ ಆಗಲ್ಲ, ಕಾರಲ್ಲಿ ಕೂರಿಸ್ಕೊಂಡ್ರೆ ಇಷ್ಟ ಆಗಲ್ಲ. ಅವಳಿಗೆ ಆರಾಮಾಗಿ ಫ್ರೀಯಾಗಿ ಬಿಟ್ಬಿಡ್ಬೇಕು. ಸೊ ಹೆಂಗಿದ್ರು ಅಜ್ಜಿ ತಾತ ಇದ್ದಾರಲ್ಲ, ಚೆನ್ನಾಗಿ ಆಟ ಆಡಿಸ್ಕೊಂಡಿರ್ತಾರೆ. ನಾವು ಅಷ್ಟೊತ್ತಿಗೆ ಹೋಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತೀವಿ. ಎಷ್ಟೋ ವರ್ಷ ಆಗೋಗಿದೆ ಅಲ್ಲ. ಕರೆಕ್ಟಾಗಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋ ಹಿಂದಿನ ದಿನ ಹೋಗಿ ಅಲ್ಲಿ ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹಾಡಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ಇವತ್ತು ಎಷ್ಟು ವರ್ಷ, ಆಲ್ಮೋಸ್ಟ್ ಒಂದೂವರೆ 1.25 ವರ್ಷ ಆದ್ಮೇಲೆ ನಾವಿಬ್ಬರೇ ಹಿಂಗೆ ಹೋಗಿ ಪಾರ್ಟಿ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ನನ್ಗೆ ಇವತ್ತು ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಅಭಿ ಅಣ್ಣ ಇವಾಗಾದ್ರೂ ಮಾತಾಡ್ಲೇಬೇಕು, ಒಂದು ವಿಡಿಯೋ ಮಾಡಿ ಅವ್ರನ್ನ ಮಾತಾಡಿಸಿ, ವಿ ಆಲ್ ಆರ್ ಸೋ ಪ್ರೌಡ್ ಆಫ್ ಯು. ಅಭಿ ಅಣ್ಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಥಾರ್ ಗಿಫ್ಟ್ ಕೊಟ್ಟಿರೋದಕ್ಕೆ ಮಾತಾಡಿಸಿ ಅಂತ. ಅದಕ್ಕೆ ಹೇಳಬೇಕು ಅಂತ. ಇದು ಬ್ಯಾಕ್ ಕ್ಯಾಮ್ರಾಲಿ ಫ್ಲಾಶ್ ಹಾಕೊಂಡು ಮಾತಾಡ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗೆ ಕಪ್ಪು ಕಾಣಿಸಿದ್ರೆ ಬಿಕಾಸ್ ಕಣ್ಣು ಒಂಥರ ಹೊಡಿಯುತ್ತೆ. ಅವಾಗಲೇ ಮಾಡಿದೆ, ಒಂಥರ ಕಣ್ಣೆಲ್ಲ ಗುಯ್ಯನ್ ಬಿಡ್ತು, ನಂಗೆ ಅಭ್ಯಾಸ ಇಲ್ಲ. ಸೊ ಹಂಗಂತ ಕಳ್ಸಿದ್ರು. ಅದಕ್ಕೆ ಒಂದು ರಿಪ್ಲೈ ಏನಪ್ಪಾ ಅಂದ್ರೆ, ಈ ಮನುಷ್ಯಂಗೆ ತಾರಲ್ಲ ಏರೋಪ್ಲೇನ್ ಗಿಫ್ಟ್ ಮಾಡಿದ್ರು ಈ ಮನುಷ್ಯ ಹಿಂಗೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರ್ತಾನೆ. ನಾವಿಬ್ರು ಇವಾಗ ಯಾಕೋ ಹಂಗೆ ಆಗ್ಬಿಟ್ಟಿದೀವಿ. ನಾನ್ ಮುಂಚೆ ಸ್ವಲ್ಪ ಎಕ್ಸಾಜುರೇಟ್ ಮಾಡ್ತಾ ಇದ್ದೆ, ಅಂದ್ರೆ ತುಂಬಾ ಖುಷಿ ಪಡೋದು ಅಥವಾ ತುಂಬಾ ಲೋ ಹೋಗೋದು. ಇವಾಗ ನಾನು ಇವನ್ ಜೊತೆ ಸಹವಾಸ ದೋಷ ಆಗ್ಬಿಟ್ಟು ನಾನು ಹಂಗೆ ಆಗ್ಬಿಟ್ಟಿದೀನಿ. ತುಂಬಾ ಮೇಲೂ ಹೋಗೋದು, ತುಂಬಾ ಕೆಳಗಡೆ ಹಂಗೆಲ್ಲ. ಎವ್ರಿಥಿಂಗ್ ಆ ಮೂಮೆಂಟ್ ಅಲ್ಲಿ ವಿಲ್ ಎಂಜಾಯ್. ಅದಾದ್ಮೇಲೆ ವಿಲ್ ಗೆಟ್ ಬ್ಯಾಕ್ ಟು ಅವರ್ ನಾರ್ಮಲ್ ಸ್ಟೇಟ್. ಬಿಕಾಸ್ ಯಾವುದು ನಥಿಂಗ್ ಇಸ್ ಪರ್ಮನೆಂಟ್. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಖುಷಿ ಪಡಬೇಕು ಅಂಡ್ ದೆನ್ ಗೆಟ್ ಬ್ಯಾಕ್ ಟು ಲೈಫ್. ಆ ಥರ ಆಗೋಗಿದೆ. ಸೊ ಖುಷಿ ಅಂತೂ ಇದೆ ಅಲ್ಲ ಬಾಬು? ಹೌ ಪ್ರೌಡ್ ಆರ್ ಯು? ಅವನು ಅದೇ ಹೇಳ್ತಾ ಇದ್ದ, ನೀನ್ ಕಾರ್ ಕೊಡಿಸ್ತೆ ಅಂತ ನನಗೆ ಖುಷಿ ಇದೆಯೋ ಅಲ್ವೋ, ನೀನ್ ಈ ಲೆವೆಲ್ ರೀಚ್ ಆಗಿದ್ಯಾ ಅನ್ನೋದು ನಂಗೆ ತುಂಬಾ ಖುಷಿ ಅಂತ ಹೇಳ್ದ. ಆ ಮಾತು ನನಗೆ ಜಾಸ್ತಿ ಖುಷಿ ಕೊಡ್ತು. ಥ್ಯಾಂಕ್ ಯು. ಇವಾಗ ನೀನು ಸುತ್ತಾಕೊಂಡ್ ಬರ್ತೀಯ ಅನ್ಸ್ತಾ ಇದೆ ನನಗೆ. ಯಾಕೋ ಮಾಡ್ದ ಕೆಲ್ಸ ಅಲ್ಲೇ ರೈಟ್ ತಗೋ ಅಂದ್ರೆ ಅಲ್ಲಿ ಮುಂದೆ ಬಂದು ಅಣ್ಣ ಟ್ರಾಫಿಕ್ ಜಾಮ್ ಅಲ್ಲಿ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೇನೆ. ಇವಾಗ ನಾವ್ ಅದಕ್ಕಿಂತ ಮುಂದೆ ಬಂದ್ಬಿಟ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಹೇಳು? ಕನೆಕ್ಟ್ ಆಗುತ್ತೆ. ಕೂಲ್ ಈ ನಡುವೆ ಅವನಂಗೆ ನಾನೇನಾದ್ರೂ ಒಂಚೂರು ವಾಯ್ಸ್ ರೈಸ್ ಮಾಡಿದ್ರೆ ಬ್ರೀದ್ ಇನ್ ಬ್ರೀದ್ ಔಟ್, ಅವನೇನಾದ್ರೂ ಒಂಚೂರು ಏರೋಪೇರೋ ಆದ್ರೆ ನಾನು ಬ್ರೀದ್ ಇನ್ ಬ್ರೀದ್ ಔಟ್ ಅನ್ನೋದು. ಹಿಂಗೆ ಬ್ಯಾಲೆನ್ಸ್ ಇಸ್ ದ ಕೀ. ಓ ಇಲ್ಲಿ ರೈಟ್ ಇದೆ ಅಲ್ಲ. ಇದು ನಂಗೆ ಅಭಿ ಗಿಫ್ಟ್ ಕೊಟ್ಟಿದ್ದು. ಅಯ್ಯೋ ನನ್ನ ಫಸ್ಟ್ ಡಾಲ್. ಆಲ್ಮೋಸ್ಟ್ ಎಷ್ಟೊಂದು 14 ಇಯರ್ಸ್ ಆಯ್ತಾ? 14 ಇಯರ್ಸಿಂದ ಇದನ್ನ ನೀಟಾಗೆ ನಮ್ಮಮ್ಮ ಫಸ್ಟು ಇದಕ್ಕೆ ಬಟ್ಟೆ ಎಲ್ಲ ಸುತ್ತಿ ಪ್ಯಾಕ್ ಮಾಡಿ ಇಟ್ಟಿದ್ರು. ನಾನು ಹಂಗೆ ಇಟ್ಟಿದ್ದೆ. ಇವ್ನು ನೆನ್ನೆ ಎತ್ಬಿಟ್ಟು ಬೆಡ್ ಕೆಳಗಡೆ ಇಟ್ಟಿದ್ದೆ, ಎತ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಅದು ಬೇರೆ ಯಾವ ಟಾಯ್ಸು ಬೇಡ, ಇದೇ ಬೇಕಂತೆ. ಇದು ಯಾವುದೋ ಒಂದು ಇಟ್ಕೊತು. ಅದು ಇಟ್ಕೊ. ಇದು ಮಮ್ಮಿದ, ಇದು ಚಿಂಚುದು. ಓಕೆ, ಇದು ಮಮ್ಮಿದು. ಇದು ಪುಚ್ಚಿ ಅಂತ ಕೊಡಪ್ಪ. ಇದಕ್ಕೆ ಚಿಂಚು ಪುಚ್ಚಿ ಅಂತ ಕೊಡಪ್ಪ. ಅಮ್ಮ ಶಾಕು ಪುಚ್ಚಿ ಶಾಕು. ಚೆನ್ನಾಗಿದೆ. ಇದು ಪಪ್ಪ ಕೊಸಿದ್ದು. ಅಮ್ಮದು. ಬಾಬು ನೀನ್ ನನ್ಗೆ ಇದು ಕೊಟ್ಟೆ, ನಾನು ನಿಂಗೆ ಇದು ಕೊಟ್ಟೆ. ಹೆಂಗೆ? ಯಾವ ಡಾಲ್ ಚೆನ್ನಾಗಿದೆ?
ಅದಾ ಇದಾ ಸಾಯಬ್ರದು ಇನ್ನೊಂದು ಗಿಫ್ಟ್ ಬಂತು. ಮೂರಲ್ಲಿ ಮಲಗಿದ್ದಾರೆ. ನಾನು ಯಾವ ಪೊಸಿಷನಲ್ಲಿ ಕೂತಿದ್ದೀನಿ ಅಂದರೆ ನನಗೆ ಗೊತ್ತು. ಟಡನ್ ಟಡನ್ ಟಡನ್. ನೋಡಪ್ಪ, ನೈಕಿ ಮೇಲೆ ನೈಕಿ, ನೈಕಿ ಮೇಲೆ ನೈಕಿ. ಇಲ್ಲಿಡು, ಕೆಳಗಿಡು. ಅಷ್ಟೇ ಬ್ಲ್ಯಾಕ್. ಅವನು ಪಾಪು ಮಲಗಿದಾಳಂತ ಸೌಂಡ್ಲೆಸ್ ಮಾಡ್ತಾ ಇದ್ದಾನೆ. ತೋರಿಸಿಲ್ಲಿ ನನಗೂ ಸಾಕದಾಗಿದೆ. ಬಾಂಬಿ. ಸೆಕೆಂಡ್ ಒನ್ ತೋರಿಸು. ಚೆನ್ನಾಗಿದೆ. ಇದು ನಿನ್ನ ಹತ್ರ ನ್ಯೂ ಬ್ಯಾಲೆನ್ಸ್ ಥರ ಕಲರೇ ಆಯ್ತಲ್ವಾ ಇದು? ಹೊಡೆದ ಬಂಪರ್ ಲಾಟ್ರಿ ಈ ವರ್ಷ. ನಾನು ಇದು ಕೊಡಿಸಿಲ್ಲ ಅಂದರೆ ಇನ್ನೂ ಡೌಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಶೂಸ್ ಕೊಡಿಸ್ಬಿಟ್ಟೆ. ಆಮೇಲೆ ಯಾಕೆ ಇವಳು ಏನೋ ಕೊಡಿಸ್ತಾ ಇಲ್ವಲ್ಲ, ಏನೋ ಮಾಡ್ತಾವಳೆ ಅಂತ ಅನ್ಕೊಂಡು ಹಾಂ ತಗೋಬೇಕಾದ್ರೆ ಇರ್ಬೇಕಾಗಿತ್ತಿದು. ಅದಕ್ಕೆ ಗೊತ್ತಾಗ್ಬಾರ್ದಂತಾನೆ ಕೊಡಿಸಿದ್ದು. ವಾವ್, ಇದು ಸಕ್ಕದಾಗಿದೆ. ನನ್ನ ಹತ್ರ ಇಲ್ಲ ಈ ಕಲರ್. ಈ ಥರ ಯುನೀಕಾಗಿ ತೊಗೊಳ್ಳೋ ಅಂದರೆ ಬ್ಲ್ಯಾಕೇ ತಗೋತಾನೆ. ಚೆನ್ನಾಗಿದೆ ಅದು. ಬರ್ಡೇ ವೀಕ್ ಅಂತ ಅವ್ನಿಗೆ ಡಿಸ್ಕೌಂಟ್ ಬೇರೆ ಸಿಕ್ತು. ಎಷ್ಟು? 15%. 4 ಶೂಸೇನೋ ನಾನು ನಿಮಗೆ ತೋರಿಸಿದ 3 ಅಲ್ವಾ, ಅದಾದಮೇಲೆ ಒಂದು ಔಟ್ ಆಫ್ ಸ್ಟಾಕ್ ಆಗೋಯ್ತು ಅಂದ್ಬಿಟ್ಟು. ಇದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಇತ್ತು, ಅದೇನೇನೋ ಆಧಾರ್ ಕಾರ್ಡ್ ಎಲ್ಲ ಹಾಕಬೇಕು ಅಂತ. ಅಷ್ಟೊತ್ತಿಗೆ ಔಟ್ ಆಫ್ ಸ್ಟಾಕ್ ಆಗೋಯ್ತು. ಮತ್ತೆ ಸಾಹೇಬ್ರು 15% ಇದೆ ಅಂದ್ಬಿಟ್ಟು ಇನ್ನೊಂದು ಶೂಸ್ ಹಾಕಿದ್ದಾನೆ. ಇದು ಚೆನ್ನಾಗಿದೆ. ಇದು ಹೇಳು ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಯಾವಾಗ ಏರಿಸ್ಕೋತೀಯ ಇವೆಲ್ಲ ನೋಡ್ತೀನಿ. ಹಿಡು. 4 ಶೂಸು, ಒಂದು ಚಪ್ಪಲಿ. ಕೊಡು, ಎಲ್ಲ ದುಡ್ಡು ಕೊಡು. ಕಾರ್ ಬಂತಲ್ಲ ವಾಪಸ್. ಗಿವ್ ಮೀ ಬ್ಯಾಕ್ ಮೈ ಮನಿ. ಈ ಚಪ್ಪಲಿ ಇದು ಅವ್ನು ಬೇಡ ಅಂದ, ನಾನೇ ಕೊಡಿಸ್ದೆ. ಯಾಕಂದರೆ ನನ್ನ ಹತ್ರ ಇದೆ, ಸಕ್ಕತ್ತಾಗಿದೆ ಅಂದ್ಬಿಟ್ಟು. ನಳಿ ಆಂಟಿಗೊಂದು, ಇವನಿಗೊಂದು. ಇವಂದಿದು ಫುಲ್ ಬ್ಲ್ಯಾಕ್. ನಮ್ಗೆ ಹುಡುಗಿರ್ಗಿಲ್ಲ ಈ ಥರ ಫುಲ್ ಬ್ಲ್ಯಾಕ್. ನಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಬಟ್ ಇಲ್ಲೇನೋ ಬೇರೆ ಕಲರ್ ಬಂದ್ಬಿಟ್ಟಿದೆ. ನಂದಷ್ಟು ದಪ್ಪ ಇಲ್ಲ ಅನ್ಸುತ್ತಲ್ವಾ? ಹಾಕೋ ಇದು. ಇದು ನಳಿ ಆಂಟಿಗೆ ತರಿಸ್ದೆ. ಆಂಟಿ ನಿನ್ನ ಥರನೇ ಕಲರ್ ಬೇಡ, ಬೇರೆ ಕಲರ್ ಹಾಕು ಅಂದರು. ನಂದಿದು ಉಲ್ಟಾ ಕಾಂಬಿನೇಷನ್ ಇದೆ. ಇದು ಬ್ಲ್ಯಾಕು, ಇದು ನೈಕಿ ಬರ್ದಿರೋದು ವೈಟ್ ಇದೆ. ಸೊ ಆಂಟಿಗೆ ಇದಾಗ್ತೆ. ಪಿಂಕ್ ಎಲ್ಲ ಬೇಡ ಅವ್ರಿಗೆ ಅಂದ್ಬಿಟ್ರು. ಆಂಟಿಗೆ ತುಂಬ ಇಷ್ಟ ಇದು. ನಂದು ಹಾಕ್ಕೊತಾ ಇರ್ತಾರೆ ಎಲ್ಲರೂ ಹೋದಾಗ, ಅದಕ್ಕೆ ಅವ್ರಿಗೆ ಒಂದು ಹೊಸ ತರಿಸ್ದೆ. ಮತ್ತೆ ಹೇಳು. ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲಪ್ಪ. ನಾನೇನಾರ ಮಾಡಬೇಕಲ್ವ? ಏನು ಮಾಡ್ತೀಯ? ಏನು ನನಗೆ ಹೇಳ್ಬಿಟ್ಟು ಮಾಡು ನೀನು. ಆಮೇಲೆ ನೀನು ಏನೇನೋ ತಂದುಬಿಡ್ಬೇಡ. ನಿನಗೆ ನನ್ನಷ್ಟು ಒಳ್ಳೆ ಟೇಸ್ಟ್ ಇಲ್ಲ. ನಿಂಗೆ ಅಷ್ಟೆಲ್ಲ ಪ್ಲ್ಯಾನ್ ಮಾಡೋ ಪೇಷನ್ಸು ಇಲ್ಲ. ನೀನು ಸೆಲೆಕ್ಟ್ ಮಾಡಿ ಅಂದರೆ ನನ್ನಷ್ಟು ಒಳ್ಳೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ. ಸಾಹೇಬ್ರದ್ದು ಗಿಫ್ಟು ನಳಿ ಆಂಟಿಗೆ ತೋರಿಸೋಣ ಅಂತ ಎತ್ಕೊಂಡು ಗೋಯಿಂಗ್. ಚಿಂಚು ಆಲ್ಸೋ ಗಾಟ್ ಅಪ್. ಆಮೇಲೆ ಬಂದು ಇಸ್ಕೊತೀನಿ. ನೀವು ಫೇಸ್ ತೋರಿಸಲ್ಲ, ತಗೊಳ್ಳಿ, ಹಾಕೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ಸೊ ಇವಾಗ ನಂದು ಚಪ್ಪಲಿ ಕಬೋರ್ಡ್ ರ್ಯಾಕ್ನ ಕ್ಲೀನ್ ಮಾಡಬೇಕು. ಎಷ್ಟೊಂದು ದಿನ ಆಗೋಗಿದೆ, ಗಬ್ಬೆದೋಗಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಇದರಲ್ಲಿ ಅರ್ಧಕ್ಕರ್ಧ ಕೊಟ್ಟು ಕಳಿಸಿದ್ದೆ. ಈ ಸತಿ ಮತ್ತೆ ಕೊಡಬೇಕು, ಎಷ್ಟೊಂದು ಆಗೋಗಿದೆ. ಇದು ನನ್ನ ಮಗಳೆಲ್ಲ ಕೆಳಗೆ ಹಾಕಿದರೆ ಕಿದ್ದಾವು, ಗಬ್ಬೆ ಬ್ರೆಸಿದ್ದಾಳೆ. ಈ ಕಡೆ ಅಬೀದಿದೆ. ಸೊ ಅವನು ಫುಲ್ ನೆನ್ನೆ ಎಲ್ಲ ಕ್ಲೀನ್ ಮಾಡಿದೆ. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾನೆ. ಅದಕ್ಕೆ ಇನ್ಸ್ಪೈರ್ ಆಗಿ ಇವಾಗ ನಾವು ಒಂಚೂರು ಆರ್ಗನೈಸ್ ಮಾಡೋಣ ಅಂತ. ನಂದು ಚಪ್ಪಲಿಗಳಿನ್ನೂ ಕೆಳಗಡೆನೂ ಇದೆ. ಸೊ ಫಸ್ಟು ಇದನ್ನು ಆರ್ಗನೈಸ್ ಮಾಡುವಂತೆ.
ಚಾಶ್ನಿ, ಅದು ಲಾಸ್ಟ್ ಒನ್ ಅಭಿದು, ಇದಿಷ್ಟು ನಂದು. ಆ್ಯಂಡ್ ಇದು ಚಿಂಚುದು, ಅವಳ್ದು ಇನ್ನೂ ಎಲ್ಲ ಒಳಗಡೆ ಇದೆಲ್ಲ ತೊಗೊಂಬಂದು ಇಡಬೇಕು. ಸೊ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ರೆಗ್ಯುಲರ್ ಯೂಸ್ದೆಲ್ಲ ಕೆಳಗಡೆ ಇದೆ. ಆ್ಯಂಡ್ ಇದಿಷ್ಟು ಗಿವ್ ಅವೇ, ಅದು ಝಾರಾದ ಅಭಿ ಕೊಡಬೇಡ ಅಂತ ಇದ್ದಾನೆ. ಬಟ್ ಅವ್ನು ಏನು ಮಾಡ್ದ ಗೊತ್ತಾ, ತೊಳಿತೀನಿ ಅಂದ್ಬಿಟ್ಟು ಅವತ್ತು ಫುಲ್ ಎಲ್ಲ ನೋಡಿ ಇಲ್ಲೆಲ್ಲ ಒಂಥರ ಮಾಡ್ಬಿಟ್ಟಿದ್ದಾನೆ. ನಂಗೆ ಅದಕ್ಕೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂತ ಕೊಟ್ಬಿಟ್ಟಿದ್ದೀನಿ. ಇದೆಲ್ಲ ಅದು ಬೇರೆ, ಇದು ಮಲೇಷ್ಯಾಯಿಂದ ತಂದಿದ್ದು, ಸಖತ್ ಅನ್ಕಂಫರ್ಟೇಬಲ್ ಇದೆ. ಇದು ಒಂದ್ಸತಿನೂ ಹಾಕಿಲ್ಲ ನಾನು. ಇದು ಪ್ರಾಬಬ್ಲಿ ನಳಿ ಆಂಟಿ ಯೂಸ್ ಮಾಡಿದ್ರೆ ಕೊಡ್ತೀನಿ, ಬಟ್ ಅವ್ರು ಇಷ್ಟು ಹೀಲ್ಸ್ ಹಾಕಲ್ಲ. ನೋಡೋಣ. ಇದು ಹೌ ಡು ಐ ಡ್ರೈವ್? I can sit peacefully, need not worry or get tensed. ನಾನು ನೀಟಾಗಿ ನಿಧಾನಕ್ಕೆ ಆರಾಮಾಗಿ ಅಭಿ ವಾಟರ್ಮೆಲನ್ ತರಕ್ಕೆ ಹೋಗಿದ್ದಾನೆ. ಸೊ ನಿಧಿ, ಶಿ ವಾಸ್ ಆಸ್ಕಿಂಗ್ ಮೀ, ಪ್ರಾಬಬ್ಲಿ ನಿಧಿ ವಾಸ್ ಒನ್ ಆಫ್ ದಿ ಪರ್ಸನ್ ಗೊತ್ತಿದ್ದು ಇದ್ರ ಮುಂಚೆನೆ. ಸೊ ಹಾಗಾಗಿ ನಿಧಿಗೆ ಫಸ್ಟ್ ರೈಡ್. ನೆನ್ನೆ ನಳಿ ಆಂಟಿನ ಕರ್ಕೊಂಡು ಹೋಗಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಡೈಲಿ ಎರಡು ಸತಿ ಡ್ರೈವ್ ಹೋಗ್ತಾ ಇದ್ದೀನಿ, ಬೆಳಗ್ಗೆ ಒಂದ್ಸತಿ, ನೈಟ್ ಒಂದ್ಸತಿ. ಆಫ್ ರೋಡಿಂಗ್ ಅಭ್ಯಾಸನ ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ, ಆಮೇಲೆ ಆಫ್ ರೋಡಿಂಗ್ ಮಾಡ್ಕೊಳ್ಳೋಣ ಅಂತ. ಬಟ್ ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಕ್ಯೂಟ್. ನೋಡಿ ನಮ್ಮ ಚಿಂಚು ಫ್ರೆಂಡ್ ಮಾಡ್ಕೊಂಡು ಬಾಯ್ ಮಾಡ್ತಾ ಇರೋದು. ವಾಟರ್ ಮೆಲನ್ ಇಸ್ಕೊಂಡು ತಿನ್ಲು ಕಳ್ಳಿ, ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಬಿಡುತ್ತೆ ಅದು ಎಲ್ಲೋದ್ರೂ. ಬೆಸ್ಟ್ ಪಾರ್ಟ್ ತಾರಲ್ಲೇನು ಅಂದರೆ ವೈರ್ಲೆಸ್ ಚಾರ್ಜರ್ ಇದೆ. ಇಲ್ಲಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದೇ ಚಾರ್ಜ್ ಆಗುತ್ತೆ. ನಂಗೆ ಗೊತ್ತೇ ಇರಲಿಲ್ಲ. ಪಾಪ ಅಭಿ ಬರೀ ನಾನೇ ಓಡಿಸ್ತಾ ಇದ್ದೀನಿ ಅಂದ್ಬಿಟ್ಟು, ಅಭಿ ಇವತ್ತು ನಾನೊಂದು ರೌಂಡ್ ಓಡಿಸ್ತೀನಿ ಅಂತ ಡೈಲಿ ಬೆಳಗ್ಗೆ ರಾತ್ರಿ ಎತ್ತೋದು. ಆ್ಯಕ್ಚುಲಿ ಇನ್ನೂ ನಮ್ಮದು ಇದು ಬಂದಿಲ್ಲ, ನಂಬರ್ ಪ್ಲೇಟು. ಸೊ ಹಾಗಾಗಿ ಎಲ್ಲೂ ಹೊರಗಡೆ ಎತ್ಕೊಂಡು ಹೋಗ್ತಿಲ್ಲ. ಸಿನ್ಸ್ ಕಂಟಿನ್ಯೂಸ್ ರಜಾ ಇತ್ತಲ್ವಾ, ಅದಂಗಾಗಿ ನಾಳೆ ಬರುತ್ತೆ, ನಾಳೆ ಸಂಜೆ ಬರುತ್ತೆ. ಅಯ್ಯೋ, ನಾಳೆ ಬೆಳಗ್ಗೆ ಬರುತ್ತೆ. ಆಲ್ರೆಡಿ ಅಪ್ಲೈ ಮಾಡಿದ್ವಿ. ಅವರು ಮೊನ್ನೆ ಆದರೆ ಆಗುತ್ತೆ, ಇಲ್ಲ ಅಂತಂದರೆ ಟ್ಯೂಸ್ಡೇ ಮಾರ್ನಿಂಗ್ ಅಂದರು. ಸೊ ಟ್ಯೂಸ್ಡೇ ಬರುತ್ತೆ ನಾಳೆ. ಗೆಸ್ ಮಾಡಿ ಏನಿರಬಹುದು ನಂಬರ್ ಅಂತ. ಧನು ಆ್ಯಕ್ಚುಲಿ ಅದು ಐಡಿಯಾ ಕೊಟ್ಟಿದ್ದು. ಅದಾದಮೇಲೆ ಅಭಿನೂ ಅದೇ ಇರಲಿ ಅಂದ. ಸೊ ಅದೇ ಇರಲಿ ಅಂತ. ಇವಾಗ ಅಭಿ 2x4 ಅಲ್ಲಿದ್ದ ಇಷ್ಟೊತ್ತು. ನಾವು 4x4 ಟ್ರೈ ಮಾಡಿಲ್ಲ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಗೊತ್ತಾ ಹೆಂಗ್ ಮಾಡೋದಂತ? ಹೆಂಗ್ ಗೊತ್ತಾಗುತ್ತೆ ಅವನಾಯ್ತಂತ? ನೋಡು ಚಿಂಚು, ಇಲ್ಲಿ ಇವಾಗ ಅಪ್ಪಲ್ಲಿ ಬುಮ್ ಅಂತ ಹೋಗೋಣ ನಾವು. ಹೆಂಗಳು ಇನ್ನು ಫಾಸ್ಟ್ ಆಗಿ ಹೋಗುತ್ತಲ್ವಾ? ಅಲ್ಲೋಡಲ್ಲಿ 4x4 ಬುಮ್. ಏನೋ ಇದು ಹಿಂಗೋಗುತ್ತೆ ಗುರ್ರ ಅಂತ. ಅಮ್ಮ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇವಾಗ ನೋಡ್ ಚಿಂಚು, ಇಲ್ಲಿ ಅಪ್ಪಲ್ಲಿ ಪಪ್ಪ ಹೆಂಗ ಹಚ್ಚುತ್ತೆ, ಬುರ್ರ ಬುರ್ರ ಅಂತ ಬಂತು. ನಾನು ಲಾಸ್ಟ್ ಟೈಮ್ ಪಾಪುದು ಹೊಸ ರೆಸಿಪಿ ಹಾಕಿದ್ಮೇಲೆ ತುಂಬ ಜನ ಕೇಳಿದ್ರಿ ಅದನ್ನ ನೀಟಾಗಿ ತೋರಿಸಿ, ಗೊತ್ತಾಗ್ಲಿಲ್ಲ ಅಂತ. ಆ್ಯಂಡ್ ಪಾಪುಗೆ ಎಷ್ಟು ಮಂತ್ಸಿಂದ ಅದನ್ನ ಕೊಡ್ಬೋದು ಅಂತ ನಾನು ಆನ್ಲೈನಲ್ಲಿ ನೋಡಿದಾಗ 8+ ಮಂತ್ಸಿಂದ ಕೊಡ್ಬೋದು ಅಂತ ಇತ್ತು. ನನಗೆ ಡಾಕ್ಟರ್ ನಮ್ಮದು 9th ಮಂತ್ ವ್ಯಾಕ್ಸಿನೇಷನ್ಗೆ ಹೋದಾಗ ಪನ್ನೀರ್ ಸ್ಟಾರ್ಟ್ ಮಾಡಿ ಇವತ್ತಿಂದ ಅಂತ ಹೇಳಿದ್ರು. ಅವ್ರು ನಮಗೆ ಹೋದಾಗೆಲ್ಲ ಹೇಳ್ತಾರೆ ಇದನ್ನ ಆ್ಯಡ್ ಮಾಡಿ ಅಂತ. ಸೊ ಈ ಸತಿ ಹೋದಾಗ 9th ಮಂತ್ ವ್ಯಾಕ್ಸಿನೇಷನ್ಗೆ ಪನ್ನೀರ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಪನ್ನೀರ್ ರೆಸಿಪಿ ಏನೇನಿದೆ ಅಂತ ಹುಡುಕ್ತಾ ಇರುವಾಗ ಈ ರೆಸಿಪಿ ಸಿಕ್ತು. ಆ್ಯಂಡ್ ಇಟ್ ಈಸ್ ಹರ್ ಫೇವ್ರೆಟ್ ಇವಾಗ. ಆ್ಯಂಡ್ ಆಲ್ಸೋ ರಿಚ್ ಫುಡ್ ಆಗಿರೋದ್ರಿಂದ ಹೊಟ್ಟೆ ಚೆನ್ನಾಗಿ ತುಂಬುತ್ತೆ. ಆ್ಯಂಡ್ ನಮಗೆ ಕೂಡ ಇಷ್ಟ ಆಗೋಗಿದೆ, ಅಷ್ಟು ಚೆನ್ನಾಗಿದೆ. ಸೊ ಲೆಟ್ ಮೀ ಶೋ ಯು ಹೆಂಗೆ ಮಾಡೋದು ಅಂತ. ಚಿಂಚು ಅಲ್ಲಿ ಬೇಡ ಬಾವ. ಕ್ಯಾರೆಟ್ ಸಿಪ್ಪೆ ಸುಲ್ಕೋತಾ ಇದ್ದೀನಿ ಫಸ್ಟು. ಓನೇ ಚಿಂಚಿ. ಆ್ಯಂಡ್ ಚಿಂಚು ಇಲ್ಲೇ ಕುಚ್ಕೊಂಡು ಆಟ ಆಡ್ತಾ ಇದ್ದಾಳೆ. ಓನಮ್ಮ, ಅವಳ ಫೇವ್ರೆಟ್ ಜಾಗನೇ ಕಿಚನ್. ಫಸ್ಟು ಪನ್ನೀರ್ ತೊಗೊಂಡಿದ್ದೀನಿ, ನಂದಿನಿ ಪನ್ನೀರು. ಫುಲ್ ಹಾಕ್ಬಿಡ್ತೀನಿ, ಹಾಳಾಗ್ಬಿಡುತ್ತೆ, ಅವತ್ತೇ ತಂದಿದ್ದು. ಸೊ ಇದನ್ನು ಚೆನ್ನಾಗಿ ಫಸ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಪನ್ನೀರ್. ತುರ್ಕೋತಾ ಇದ್ದೀನಿ. ಅವಳಿಗೆ ಆಂಟಿ ಇಲ್ಲಿ ಮೇಲೆ ಕೂರ್ಸ್ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಸೊ ಮೇಲೆ ಕೂರಿಸ್ಬೇಕು ಅಂತ ಕಿರ್ಚ್ತಾ ಇದೆ.
ನನಗಿಲ್ಲಿ ತುಂಬ ಐಟಮ್ಸ್ ಇದೆ, ಸೊ ನಾನು ಇವತ್ತು ಕೂರ್ಸೋಕ್ಕಾಗಲ್ಲ. ಆಯಿತು, ಕ್ಯಾರೆಟು ತುರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ರವೆ ಹಾಕಬೇಕು. ಸೊ ಇದು ಬನ್ಸಿ ರವೆ. ಆಂಟಿ ಲಾಸ್ಟ್ ಟೈಮು ಬಾಂಬೆ ರವೆ ಕೊಟ್ಟರು, ಅದರಲ್ಲಿ ಆಗಲಿಲ್ಲ. ತುಂಬ ಎಲ್ಲ ಅಂದರೆ ಅದು ಪ್ಯಾಟಿ ಥರ ಬರಲ್ಲ ಬಾಂಬೆ ರವೆ ಹಾಕಿದ್ರೆ, ಸಣ್ಣಕ್ಕಿರುತ್ತಲ್ಲ. ಸೊ ಬನ್ಸಿ ರವೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಸೊ ದಟ್ ನೀಟಾಗಿ ಅದು ಪರಾಟ ಥರ ಪ್ಯಾಟಿ ಥರ ಬರುತ್ತಿಲ್ಲ ಅಂದರೆ ಫುಲ್ಲು ಸಾಫ್ಟ್ ಆಗೋಗುತ್ತೆ ಅದು ಇನ್ನೊಂದು ಹಾಕಿದ್ರೆ. ಇದು ಹಾಕಿದ್ದೀನಿ. ನೆಕ್ಸ್ಟ್ ಪೇಸ್ಟ್ಗೆ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಕ್ಯೂಮಿನ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಚೂರು, ಬಿಕಾಸ್ ಪಾಪು ತಿಂತಾಳಲ್ಲ. ಏನಮ್ಮ? ಅಮ್ಮ. ಆಮೇಲೆ ಲಾಸ್ಟಲ್ಲಿ ಮೊಸರು. ಏನು ರಜಾ? ಕಲ್ಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಹಿಂಗಿದೆ ಎಲ್ಲ ಹಾಕಿದ್ದೀನಿ. ಬೇಕಂದ್ರೆ ಮೊಸರು ಕಡಿಮೆ ಆಯಿತು ಅಂದರೆ ನೀರು ಹಾಕ್ಕೊಂಡು ಕಲ್ಸ್ಕೊಬೋದು. ಚೆನ್ನಾಗಿ ಕಲಸಿ. ಓನೇನೆ ನೋಡಿ, ಓನೇ ನನ್ನ ಬಾ. ಚಿಂಚಿಗೆ ಇಷ್ಟೇ ಸಾಕಾಗುತ್ತೆ, ಬಿಕಾಸ್ ಇದು ಹೆವಿ ಫುಡ್ ಎಲ್ಲ ರಿಚ್ ಇರುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇರ್ತೀರ, ನೀವು ಬಿಡಿ ತುಂಬ ಲಕ್ಕಿ ಹಾಗೆ ಹಿಂಗೆ ಅಂತ ಎಲ್ಲ. ನೀವು ನೋಡ್ಬೋದು ಅಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನನ್ನ ಪಾಪುಗೆ, ಅವಳು ಎತ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇವಾಗೇನು ವೀಡಿಯೋ ಮಾಡ್ತಾಯಿದ್ದೀನಿ, ಆ ಫೋನಲ್ಲಿ ನನ್ನ ಕ್ಲೈಂಟ್ಸ್ಗೆಲ್ಲ ರಿಪ್ಲೈ ಮಾಡಬೇಕು. ಬಿಕಾಸ್ ಅವ್ರಿಗೆ ಇವಾಗ ಊಟದ ಟೈಮು, ಎಲ್ಲರೂ ಅವ್ರು ಫುಡ್ ಪ್ಲೇಟ್ಸ್ ಕಳಿಸ್ತಾರೆ. ಮೋರ್ ದೆನ್ 150, ನನ್ನ ನಂಬರ್ ಹೇಳಲ್ಲ, ಬಟ್ ಮೋರ್ ದೆನ್ 150 ಪೀಪಲ್ಗೆ ನಾನು ಇವಾಗ ಫುಡ್ ಪ್ಲೇಟ್ ರಿಪ್ಲೈ ಮಾಡಬೇಕು. ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವಳಿಗೆ ಇವಾಗ ತಿನ್ನಿಸ್ಬೇಕು, ಅದಾದಮೇಲೆ ನಾನು ಊಟ ಮಾಡಬೇಕು. ಬಂದೆ ಅಭಿ ಬಂದ, ಅವನಿಗೆ ಇವಾಗ ಊಟ ಕೊಡಬೇಕು. ಸೊ ಐ ಡು ಆಲ್ ಆಫ್ ದಿಸ್, ಇಟ್ ಡಸಂಟ್ ಕಮ್ ಈಸಲಿ. ನೋಡಿ ಹಿಂಗಾಯಿತು, ಟರ್ನ್ ಮಾಡಿದ್ದೀನಿ. ಪಾಪುಗೆ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಅವಳಿಗೆ ಇಷ್ಟೇ ಸಾಕಾಗುತ್ತೆ ಹೆವಿ ಫುಡ್ ಇರೋದ್ರಿಂದ. ಇದು ನಮಗೆ ಮಾಡ್ತಾ ಇದ್ದೀನಿ. ನಮ್ಮ ಆಂಟಿ ನೋಡಿ ಏನು ಅಭ್ಯಾಸ ಮಾಡಿಸಿದಾರಂದ್ರೆ, ಇಲ್ಲಿ ನಮ್ಮ ಮನೆ ಮುಂದೆ ಗಸಗಸೆ ಗಿಡ ಇದೆ, ಮರ. ಅದು ಹಣ್ಣಾಗಿರೋದೆಲ್ಲ ನೋಡಿ ಇವಾಗ ಕಿತ್ತು ಹಿಂಗೆ ತಿನ್ಸೋದು. ಆ್ಯಂಡ್ ಇದಕ್ಕೆ ಎಷ್ಟು ಇಷ್ಟ ಅಂದರೆ ಯಪ್ಪ, ನಾನು ಚಿಕ್ಕವಳಿದ್ದಾಗ ಚೆನ್ನಾಗಿ ತಿಂತಾಯಿದ್ದೆ. ಆ್ಯಂಡ್ ಆಂಟಿ ಹೇಳ್ತಾ ಇದ್ರು, ಇದು ಏನು ಇದಾಕಿಲ್ಲ ಅಂದ್ರಲ್ಲ, ಏನದ ಸ್ಪ್ರೇಗಿ ಎಲ್ಲ ಹೊಡೆದು ಕೆಮಿಕಲ್ಸ್ ಏನು ಇಲ್ದಿರೋ ಫ್ರೆಶ್ ಗಿಡ ಅಂತ, ಅದಕ್ಕೆ ಚಿನ್ನಮ್ಮಂಗೆ ಇಷ್ಟ ಅಂತ. ಚಿನ್ನಮ್ಮಂಗೆ 5 ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಹಣ್ಣಾಗಿರೋದು ನೋಡಿ ತುಂಬ ಇದೆ, ಬಟ್ ಹಣ್ಣಾಗಿರೋದೆಲ್ಲ ಇದು ಏನದು ಪಕ್ಷಿ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ. ಬಟ್ ಸಿಗೋದೆಲ್ಲ ನಮ್ಮ ಚಿಂಚುಗೆ ಹಂಗಂಗೆ ತಿನ್ಸೋದು. ನಾವು ಡೈಲಿ ಇಲ್ಲಿ ಬಂದು ನಾನು ಅಂಟಿ ಹುಡುಕ್ಬೇಕು ಎಲ್ಲಿದೆ ಅಂತ, ಸರ್ಕಸ್ ಮಾಡಿ ಕಿತ್ತಿ. ಅಲ್ಲೊಂದಿದೆ ಅಲ್ಲಿ ಮೇಲೆ, ತುಂಬಾ ಹಣ್ಣಾಗೋಗಿದೆ, ರೋಗ ಥರ ಇದೆ, ತುಂಬಾ ಓವರ್ ಹಣ್ಣಾಗೋಯ್ತು. ಇದು ಅದನ್ನು ಅದನ್ನು ಕಿತ್ಕೋಬಲ್ಲ, ಅದನ್ನು ಕಾಯಿ ಅವಾಗ ಇಲ್ಲಿದ್ದು ಕೊಟ್ರ ಇಲ್ಲೆಲ್ಲೋ ಅವಾಗ ಇತ್ತು ಕೊಟ್ಟೆ ಎಲ್ಲ ತಿನ್ಸಿ. ನಾನು ಅವಾಗ ಊಟ ಮಾಡಿಸುವಾಗ ನೋಡಿದೆ, ಆಮೇಲೆ ಊಟ ಆದ್ಮೇಲೆ ಕೊಡೋಣ ಅಂತ ಸುಮ್ಮನೆ ಬಂದೆ. ಅದ್ರಲ್ಲಿ ಇದು ಬೇರೆ ಸೇರ್ಕೊಂಡೈತಿ ಆ ಪಕ್ಷಿ ಪ್ರಾಣಿ ಜೊತೆಗೆ. ಚಿಂಚಿ ಕಳ್ಳಿ ತಿಂಡಿ ಪೋತಿ ಗಸಗಸೆ ಕಳ್ಳಿ, ಗಸಗಸೆ ಕಳ್ಳಿ. ಹೇಳ್ತೀನಿ ಇರು, ಬರ್ಡ್ಸ್ ಬರಲಿ ಹೇಳ್ತೀನಿ. ಇವಳೆ ಎಲ್ಲ ತಿಂದು ಖಾಲಿ ಮಾಡ್ತಾ ಇದ್ದಾಳೆ. ಇಲ್ಲ ಆಂಟಿ ಕಾಯಿನಾ ಅಲ್ಲೊಂದೈತೆ ನೋಡಿ ದಪ್ಪದು, ಅದಲ್ಲೇ ಟಿಪ್ಸಲ್ಲ. ಆದ್ರೆ ನಾನು ದಬ್ಬಾಕೋಬೇಕಷ್ಟೇ. ಏ ಆಗಲ್ಲ, ಸುಮ್ಮನಿರಿ ಆಂಟಿ, ಅಷ್ಟು ದೂರ ಇದೆ. ನೀವು ಆಮೇಲೆ ದಬ್ಗೆ ಬಾಕೊಟ್ಟಿರ. ಇಲ್ಲಿಂದಾನೇ ಮಾಮಿ ಜೊತೆ ಮಾಡ್ಕೋತವೆ.
ಮಾಮಿ ಜೋತ ಮಾಡಬಾ ಮಾಮಿ ಜೋತನ ಅಬಿದು ವಾಲ್ ಪೇಪರ್ ನೋಡಿ ಹಿಂಗಿದೆ. ಕ್ಯೂಟಿ ಕ್ಯೂಟಿ. ಇದು ಎಷ್ಟು ಮಂತ್ಸ್ದಿದು? ಮುಡಿ ಕೊಡಕ್ಕಿಂತ ಇಟ್ಸ್ ಆಲ್ಮೋಸ್ಟ್ 1.5 months ಬ್ಯಾಕ್ ತೆಗ್ದಿರೋದು ಈ ಫೋಟೋ. 7.5, 8 months ಇರುವಾಗೇನೋ ತೆಗ್ದಿರೋದು. ಕ್ಯೂಟಿ ಕ್ಯೂಟಿ. ಹಣ್ಣಾಗಿರೋ ಗಸಗಸೆ. ಯಮ್ಮಿ 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 ಯಮ್ಮಿ. ಪಾಪ ಪಕ್ಷಿಗೆ ಬಿಡದೆ ಎಲ್ಲ ಇವಳೆ ಕಿತ್ಕೊಂಡು ತಿಂತಾಳೆ. ಇವತ್ತು ನೋಡ್ಬೇಕಾಗಿತ್ತು ಕಕ್ಕಾಲಿ 10 ಗಸಗಸೆ ಸಿಪ್ಪೆ. ಇದಕ್ಕ ಫುಲ್ ಹಂಗಂಗೆ ಗಸಗಸೆ. ಡ್ಯಾಡಿ ನೋಡಿ ಅಲ್ಲೊಂದಿದೆ ಅಂತ ಸಾಹಸ ಮಾಡಿ ಕಿತ್ತವನೆ. ಹಿಂದೆ ಇದೆ ಪಾಪ ಅದು. ಇಲ್ಲಿರೋದೆಲ್ಲ ಕಳ್ಳಿ ಗಸಗಸೆ ಕಳ್ಳಿ ತಿಂದ್ಬಿಟ್ಲು. ಅಲ್ಲೊಂದಿದೆ. ಸಿಕ್ತು ಪಿಂಕ್ ಕಲರ್ ಗಸಗಸೆ ಸಿಕ್ತು. ಇಸ್ಕೋ. ಇಸ್ಕೊಳವಾ? ಅಲ್ಲೇ ಎಲ್ಲ ತೆಗಿತಾ ಇದೆಯಲ್ಲ. ಗುಳುಂ. ಚೆನ್ನಾಗಿದೆ. ಸಾಕಿವತ್ತಿಗೆ ಒಂದು 10 ತಿಂದಿದ್ಯಾ, ಅದು ನಾಳೆ ಆಗುತ್ತೆ. ಡ್ಯಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡು. ಕ್ಯೂಟಿ ಪೈ ಥರ. ಕೂಟಿ ಪೈ ಚಿಂಚು ನಂದು ಪಪ್ಪ. ಪುಚ್ಚಿ ಕೊಡವ. ನಮ್ ಚಿಂಚು ಫಸ್ಟ್ ಸ್ಟೆಪ್ ಇಟ್ಲು. ಯಾರ್ದು ಸಪೋರ್ಟ್ ಇಲ್ದೆ ಫಾರ್ ದ ವೆರಿ ಫಸ್ಟ್ ಟೈಮ್. ನಿಂಚೋ ಅವಳಾಗವಳೆ ನಿಂತ್ಕೋಬೇಕಾದ್ರೆ. ಆಯ್ತು ಬಿಡಪ್ಪ, ನೀನ್ ನಿಂತ್ಕೊಳಪ್ಪ. ಕಕ್ಕ ತೊಳೆನಪ್ಪ. ಓನು ಯಾರ್ ನಡೆದಿದ್ದು ಇವತ್ತು? ಕಳಿಮುಟಿ ಓನಮ್ಮ. ಫೋನ್ ಎತ್ತಿದ ತಕ್ಷಣ ನಾಚ್ಕೋತಿಯಲ್ಲಮ್ಮ, ಯಾಕಮ್ಮ? ಚಿಂಚು ನೀನು ಇವತ್ತು ಹೆಂಗ್ ಕರೆದಿದ್ದು ಮಮ್ಮಿನ? ನಾನು ಮೇಲಿಂದ ಬಂದೆ ಆಯ್ತಾ, ಅಭಿನ ಕೆಳಗಡೆ ಕರ್ಕೊಂಡು ಬಂದು ಕೂರ್ಸ್ಕೊಂಡಿದ್ದ. ನಾನು ನೋಡಿದ ತಕ್ಷಣ ಅಮ್ಮ ಅಂತ ಎಷ್ಟು ಚೆನ್ನಾಗಂದೆ ಅಲಕ್ಕಂದು. ಹೆಂಗಂದ? ಅಮ್ಮ ಅಮ್ಮ ಓನಮ್ಮ. ರಾಜ ದೇವ್ರಿದು.